ತಾಲೂಕಿನ ಪ್ರಭಾವಿ ಜೆಡಿಎಸ್ ಮುಖಂಡರಾದ ಹಡೇನಹಳ್ಳಿ ಲೋಕೇಶ್ ಅವರ ನಿವಾಸಕ್ಕೆ ಆಗಮಿಸಿದ ಹಾಸನ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ನಾಗೇಂದ್ರ ಸಿದ್ದೇಶ್ ಅವರು ಸುದೀರ್ಘ ಚರ್ಚೆ ನಡೆಸಿ ಬಿಜೆಪಿ ಪಕ್ಷಕ್ಕೆ ಆಹ್ವಾನ ನೀಡಿದರು. ಇದಕ್ಕೆ ಪೂರಕವಾಗಿ ಸ್ಪಂದನೆ ಮಾಡಿದ ಲೋಕೇಶ್ ಅವರು ಮುಂದಿನ ದಿನಗಳಲ್ಲಿ ನನ್ನ ಸ್ನೇಹಿತರು, ಹಿತೈಷಿಗಳು ಹಾಗೂ ಬೆಂಬಲಿಗರೊಂದಿಗೆ ಸಮಾಲೋಚನೆ ನಡೆಸಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಳ್ಳುವುದಾಗಿ ತಿಳಿಸಿದರು. ಭಾರತ ದೇಶದ ಉಳಿವಿಗಾಗಿ ಹಾಗೂ ಹಿಂದುತ್ವದ ಉಳಿವಿಗಾಗಿ ನಾನು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಳ್ಳಲು ಉತ್ಸುಕನಾಗಿದ್ದೇನೆ. ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಮೆಚ್ಚಿ ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧನಾಗಿ ಅತಿ ಶೀಘ್ರದಲ್ಲೇ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಗೊಳ್ಳಲಿದ್ದೇನೆ. ಬಿಜೆಪಿ ಪಕ್ಷದ ಎಲ್ಲ ಮುಖಂಡರುಗಳು ಬಣಗಳ ರಾಜಕೀಯ ಮಾಡದೆ ಬಿಜೆಪಿ ಪಕ್ಷದ ಸಂಘಟನೆಗೆ ಒಗ್ಗಟ್ಟಿನಿಂದ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಹಾಸನ ಜಿಲ್ಲಾಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಿಂಬೆಹಳ್ಳಿ ಗಿರೀಶ್, ಜಿಲ್ಲಾ ಬಿಜೆಪಿ ಮುಖಂಡರಾದ ಅಣತಿ ಆನಂದ್ ಕುಮಾರ್, ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಡಿಎಂ ರವಿ, ಬಿಜೆಪಿ ಮುಖಂಡರಾದ ನಂಜುಂಡ ಮೈಮ್ ಸೇರಿದಂತೆ ಇತರರು ಹಾಜರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ. ಬೆಳೆದಿರೋ ವ್ಯಕ್ತಿತ್ವ, ಸಾಧಾರಣ ವ್ಯಕ್ತಿತ್ವ ಅಲ್ಲ. ಸೀದಾ ನಾವು ಕರೆಯೋದು, ಒಂದು ಶಾಲಾ ಕರೆದು ಬಂದ್ಬಿಡಿ ಸೇರಿದ್ವಿ ಅಂತ ಅನ್ನೋದು ಅದು ಶೋಭೆ ತರುವಂಥದ್ದಲ್ಲ. ಅವರ ವ್ಯಕ್ತಿತ್ವಕ್ಕೆ ನಾವು, ಅವರ ಹಿರಿಮೆಗೆ ನಾವು ಅದಕ್ಕೆ ಅರ್ಥಗರ್ಭಿತವಾಗಿ ಸೂಕ್ತ ವೇದಿಕೆಯಲ್ಲಿ, ಸೂಕ್ತ ಸಮಯದಲ್ಲಿ, ಆಮೇಲೆ ಅವ್ರಿಗೂ ಅನುಕೂಲ ಆಗುವ ರೀತಿಯಲ್ಲಿ ನಾವು ಅವರ ಮುಂದಿನ ಎಲ್ಲ ಯೋಜನೆಗಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಪಕ್ಷದ ಹಿರಿಯರು ನಮ್ಮ ರಾಜ್ಯದಿಂದ ಪ್ರವಾಸದಲ್ಲಿ ಬಂದಾಗ ನೋಡೋಣ ಯಾವ ಸಂದರ್ಭ ಆಗುತ್ತೆ. ಮತ್ತು ಅವರು ಒಂದು ಒಮ್ಮನಸ್ಸಿಗೆ ಬರಬೇಕು. ಈಗ ನಾವು ಬಂದವ್ರ ಮೇಲೆ ಒತ್ತಡಕ್ಕೆ ಮಾಡಬಾರ್ದಲ್ಲ. ಯಾಕಂದರೆ ಅವ್ರ ಕಾರ್ಯಕರ್ತರ ಜೊತೆ, ಅವರ ಅಭಿಮಾನಿಗಳ ಜೊತೆ, ಅವರ ಹಿತೈಷಿಗಳ ಜೊತೆ ಒಂದು ಸೇರಿ ಆದಷ್ಟು ಬೇಗ ಸಮಾಲೋಚನೆಯನ್ನು ನಡೆಸಿ, ಇನ್ನೇನು ಪ್ರಾಯಶಃ ಇನ್ನೊಂದು 15 ದಿವಸಗಳಲ್ಲಿ ಶುಭ ಶ್ರಾವಣನೂ ಪ್ರಾರಂಭ ಆಗುತ್ತೆ. ಪ್ರಾಯಶಃ ಅಂಥ ಟೈಮಲ್ಲಿ ಯಾವುದೋ ನಮ್ಮ ರಾಜ್ಯದ ಹಿರಿಯರ ಒಂದು ಸಮಕ್ಷಮದಲ್ಲಿ ನಮ್ಮ ಪಕ್ಷಕ್ಕೆ ಅವ್ರನ್ನ ಸೇರ್ಕೊಳ್ಳುವಂಥ ಒಂದು ಆಹ್ವಾನವನ್ನು ಎಲ್ಲರ ಒಪ್ಪಿಗೆ ಮೇರೆಗೆ ನಿಮಗೆ ನಾನು ಆಹ್ವಾನಿಸ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಮಾತುಗಳ ಎಲ್ಲ ಹಿರಿಯರಿಗೆ